ಬಿಜೆಪಿ ಜೆಡಿಎಸ್ ನಡುವೆ ಮಹಾ ಬಿರುಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಬಿಜೆಪಿ ಜೊತೆ ಜೆಡಿಎಸ್ ವಿಲೀನಗೊಳ್ಳೋ ಪ್ರಶ್ನೆಯೇ ಇಲ್ಲ. ಅಯ್ಯೋ ಭಗವಂತ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಜೊತೆ ಮೈತ್ರಿ ಮಾಡ್ಕೊಂಡಲ್ವಾ ಗೆದ್ದಿದ್ದು. ಮಲ್ಲೇಶ್ ಮತ್ತು ಕುಮಾರಸ್ವಾಮಿ 2 ಸೀಟ್ ಗೆದ್ಕ ಬಂದ್ರು ಬಿಜೆಪಿ ಮೈತ್ರಿಯ ಜೊತೆ. ಅಷ್ಟು ಬೇಗ ಮುರಿದು ಬಿತ್ತ. ಬಿಜೆಪಿಯ ಜೊತೆ ಜೆಡಿಎಸ್ ವಿಲೀನಗೊಳ್ಳೋ ಪ್ರಶ್ನೆಯೇ ಇಲ್ಲ. ಇಲ್ಲಿ ವಿಲೀನ ಬೇರೆ, ಮೈತ್ರಿ ಬೇರೆ. ಬಿಜೆಪಿಯ ಜೊತೆ ಜೆಡಿಎಸ್ ವಿಲೀನ ಆಗುತ್ತದೆ ಎಂಬ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ನಮ್ಮಿಬ್ಬರ ನಡುವೆ ಸೈದ್ಧಾಂತಿಕ ವ್ಯತ್ಯಾಸಗಳಿವೆ. ಬಿಜೆಪಿ ಅದರದೇ ಆದ ಸೈದ್ಧಾಂತಿಕ, ಜೆಡಿಎಸ್ ನಮ್ಮದೇ ಒಂತರಹದ ಸಿದ್ಧಾಂತ. 2 ಪಕ್ಷದ ಸಿದ್ಧಾಂತ ಬೇರೆ ಬೇರೆ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಪದೇ ಪದೇ ಕುಮಾರಸ್ವಾಮಿ ಹೇಳ್ತಿರ್ತಾರೆ. ಹಂಗೆ ಹೇಳ್ಕಂಡೆ ವಕ್ಫ್ ಮಸೂದೆಗೆ ತಂದೆ ದೇವೇಗೌಡರು, ಮಗ ಕುಮಾರಸ್ವಾಮಿ ಇಬ್ಬರು ಸೈನ್ ಹಾಕ್ಬಿಟ್ರು. ಅಂದರೆ ವಕ್ಫ್ ಮಸೂದೆ ಬಿಲ್ ಪಾಸ್ ಮಾಡೋದು, ಹೇಳ್ಕೊಳ್ಳೋದು ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ. ಅದೇನು ತಾಳ, ಅದೇನು ಪಲ್ಲವಿ ನೋಡಬೇಕು. ಬಿಜೆಪಿ ಜೊತೆ ಜೆಡಿಎಸ್ ವಿಲೀನ ಆಗುವ ಪ್ರಶ್ನೆಯೇ ಇಲ್ಲ, ಮರ್ಜ್ ಆಗುವ ಪ್ರಶ್ನೆ ಇಲ್ಲ ಅಂತ ಹೇಳಿ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ, ಜೆಡಿಎಸ್ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಸತತ 3ಕ್ಕೂ ಹೆಚ್ಚು ಬಾರಿ ಹೀನಾಯವಾಗಿ ಸೋಲನ್ನು ಅನುಭವಿಸಿದ ಕುಮಾರಸ್ವಾಮಿ, ಅಂದರೆ ಕುಮಾರಸ್ವಾಮಿಯ ಪುತ್ರ ನಿಖಿಲ್ ಕುಮಾರಸ್ವಾಮಿ. ಅಲ್ಲಿ ಒಂದಷ್ಟು ಪ್ರಶ್ನೆಗಳು ಬಂದವು. ಮಾಧ್ಯಮದವರು ಕೇಳಿದ್ರು, ಜೆಡಿಎಸ್ ಮತ್ತು ಬಿಜೆಪಿ ಈಗಾಗಲೇ ಮೈತ್ರಿ ಆಗಿದೆ. ಮುಂಬರುವ ಸಾಕಷ್ಟು ಸ್ಥಳೀಯ ಚುನಾವಣೆಯಲ್ಲೂ ಕೂಡ ನಿಮ್ಮ ಮೈತ್ರಿ ಹೀಗೆ ಮುಂದುವರಿಯುತ್ತೆ. ಹಾಗಾಗಿ ನೀವಿಬ್ಬರು ವಿಲೀನ ಆಗುವ ಸಾಧ್ಯತೆಗಳೇನಾದರೂ ಇದಾವ? ವಿಲೀನ ಅಂದರೆ ಬಿಜೆಪಿಯ ಜೊತೆ ಲೀನ ಆಗೋದು. ಅದಾದ ಮೇಲೆ ನಾನು ಜಾತ್ಯತೀತ ಪಕ್ಷ, ನಾನು ಪ್ರಾದೇಶಿಕ ಪಕ್ಷ ಅಂತ ಹೇಳಿಕೊಳ್ಳುವ ಯಾವುದೇ ತರಹದ ಅಧಿಕಾರ ಜೆಡಿಎಸ್ಗಿರೋದಿಲ್ಲ. ಅದು ರಾಷ್ಟ್ರೀಯ ಪಕ್ಷದ ಜೊತೆ ಮರ್ಜ್ ಆಗಿರುತ್ತೆ, ಟೈಅಪ್ ಆಗುವಂತಹದ್ದು. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಮರ್ಜ್ ಆಗೋದಿಲ್ಲ, ವಿಲೀನ ಆಗೋದಿಲ್ಲ ಅಂತ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ. ನಮ್ಮಿಬ್ಬರ ನಡುವೆಯೂ ಸೈದ್ಧಾಂತಿಕವಾದ ವ್ಯತ್ಯಾಸಗಳಿದೆ ಅಂತ ಹೇಳಿದ್ರು. ಎಲ್ಲಿ ಕಾಣ್ತಾ ಇದೆ? ವ್ಯತ್ಯಾಸನೇ ಕಾಣ್ತಿಲ್ವಲ್ಲ. ವ್ಯತ್ಯಾಸನೇ ಕಾಣ್ತಾ ಇಲ್ಲ. ಒಂದು ಕಡೆ ತಂದೆ ಕುಮಾರಸ್ವಾಮಿ ಹೇಳ್ತಾರೆ, ಅಲ್ಪಸಂಖ್ಯಾತರ ಮತ ನಮಗೆ ಬೇಡ. ಮತ್ತೊಂದು ಕಡೆ ಬಿಜೆಪಿನೂ ಅದೇ ಡೈಲಾಗ್ ಅಲ್ವಾ ಹೇಳೋದು, ನಮಗೆ ಮುಸಲ್ಮಾನರ ಮತಗಳು ಬೇಡ, ಅಲ್ಪಸಂಖ್ಯಾತರ ಮತಗಳು ಬೇಡ. ಮತ್ತೊಂದು ಕಡೆ ಕುಮಾರಸ್ವಾಮಿಯ ತಂದೆ ಮಾಜಿ ಪ್ರಧಾನಿ HD ದೇವೇಗೌಡರು ವಕ್ಫ್ ಮಸೂದೆ ಪಾಸ್ ಆಗೋದಕ್ಕೆ ಬೆಂಬಲವನ್ನು ಸೂಚಿಸಿದ್ರು. ಬಿಜೆಪಿಯ ಸಿದ್ಧಾಂತಕ್ಕೂ ನಿಮ್ಮ ಸಿದ್ಧಾಂತಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತೀರಿ ನಿಖಿಲ್ ಕುಮಾರಸ್ವಾಮಿ ಸಾಹೇಬ್ರೆ. ವ್ಯತ್ಯಾಸಗಳೇ ಕಾಣ್ತಿಲ್ವಲ್ಲ. ಬಿಜೆಪಿಯ ಸಿದ್ಧಾಂತಕ್ಕೂ ತಲೆಗೆ ಹೊಡೆದಂಗಿದೆ ನಿಮ್ಮ ಸಿದ್ಧಾಂತ. ಮತ್ತೆ ಹೇಳ್ತೀರಿ ಇಬ್ಬರ ಸೈದ್ಧಾಂತಿಕ ವ್ಯತ್ಯಾಸಗಳಿದ್ದಾವೆ ಅಂತ. ಈಗ ಬಿಜೆಪಿ ಜೊತೆ ಜೆಡಿಎಸ್ ವಿಲೀನ ಆಗುತ್ತದೆ ಎಂಬ ಚರ್ಚೆ ಮತ್ತೆ ಮುನ್ನೆಲೆಗೆ, ಮರ್ಜ್ ಆಗುವ ಪ್ರಶ್ನೆ ಇಲ್ಲ ಎಂದ ನಿಖಿಲ್ ಕುಮಾರಸ್ವಾಮಿ. ಶಾಸಕರ ಸಂಖ್ಯೆ 19 ಸ್ಥಾನಕ್ಕೆ ಇಳಿಯೋಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಬೇರೆ ಬೇರೆ ಕಾರಣ ಅಂತ ಹೇಳಿದ್ರೆ, ನಿಮ್ಮ ಪಕ್ಷದ ಸ್ಥಳೀಯ ನಾಯಕರನ್ನು ತೃಪ್ತಿಪಡಿಸುವಂತಹ ಒಂದು ಸಣ್ಣ ತೀರ್ಮಾನವನ್ನು ನೀವು ತೆಗೆದುಕೊಂಡಿಲ್ಲ. ನಿಮ್ಮದೇ ಪಕ್ಷದ ಸಾಕಷ್ಟು ನಾಯಕರುಗಳಿದ್ರು, ಅವರಿಗೆ ನೀವು ಸ್ಥಾನಗಳನ್ನು ಕೊಡಲಿಲ್ಲ. ಕೋರ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡಿದ್ರಿ GT ದೇವೇಗೌಡರನ್ನ. ಅದಾದ ನಂತರ ಆ ಮನುಷ್ಯ ಎಲ್ಲಿದ್ದಾರೋ, ಏನು ಮಾಡ್ತವ್ರು, ಅವ್ರ ಆರೋಗ್ಯ ಹೆಂಗಿದೆಯೋ ನೋಡಕ್ಕೆ ನಿಮ್ಮಲ್ಲಿ ನಾಯಕರುಗಳಿಲ್ಲ. GT ದೇವೇಗೌಡರು ತಿರುಗಿಬಿದ್ರು. ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದ CM ಇಬ್ರಾಹಿಂರನ್ನ ಅದು ಯಾವ ಸ್ಪೀಡಲ್ಲಿ ಆ ಮನುಷ್ಯ ಬಂತು ಅದೇ ಸ್ಪೀಡಲ್ಲಿ ಹೋಯ್ತು ಮನೆಗೆ. ಹೋದ ಮನುಷ್ಯನನ್ನು ಮತ್ತೆ ಕರೆಯೋ ಪ್ರಯತ್ನ ನಿಮ್ಮಿಂದ ಆಗಲಿಲ್ಲ. ಮತ್ತು 19ಕ್ಕೆ ಇಳಿದಲ್ಲೇ ನಿಮಗೇನಾದರೂ 30 ಸ್ಥಾನ ಕೊಡ್ತಾರೆ. ಜೆಡಿಎಸ್ ಪಕ್ಷಕ್ಕೆ ಎಷ್ಟೇ ಕಷ್ಟ ಬಂದರೂ ಬಿಜೆಪಿ ಜೊತೆ ಮರ್ಜ್ ಆಗಲ್ಲ. ನಮ್ಮಿಬ್ಬರ ನಡುವೆ ಸೈದ್ಧಾಂತಿಕ ವ್ಯತ್ಯಾಸಗಳಿವೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ.